ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನಾವಳಿಗಳ ಕುರಿತಾದ ಈ ಸಂಚಿಕೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ STC, FDC, KS, IAS, CET, TET ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲಕರವಾಗುವಂತಹ ಮಹತ್ವದ ಪ್ರಶ್ನೆಗಳ ಕುರಿತು ಇಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಸ್ನೇಹಿತರೆ, ಈ ಪ್ರಶ್ನೆಗಳು ಮಹತ್ವಪೂರ್ಣ ಪ್ರಶ್ನೆಗಳಾಗಿದ್ದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಪ್ರಶ್ನೆ ಹೀಗಿದೆ: ಭಾರತದ ಎತ್ತರದ ಜಲಪಾತ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: 1 ಕುಂಚಿಕಲ್ ಜಲಪಾತ, ಆಯ್ಕೆ 2 ಉಂಚಳ್ಳಿ ಜಲಪಾತ, ಆಯ್ಕೆ 3 ಜೋಗ ಜಲಪಾತ, ಆಯ್ಕೆ 4 ಲಾಲಗುಳಿ ಜಲಪಾತ. ಸ್ನೇಹಿತರ, ಪ್ರಶ್ನೆ ಮತ್ತೊಮ್ಮೆ: ಭಾರತದ ಎತ್ತರದ ಜಲಪಾತ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ? ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಹೀಗಿದೆ: ಭಾರತದ ಎತ್ತರದ ಜಲಪಾತ ಎಂದು ಜೋಗ ಜಲಪಾತ ಎಂದು ಕರೆಯುತ್ತಾರೆ. ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಜೋಗ ಜಲಪಾತ ಎತ್ತರದ ಜಲಪಾತ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಮುನಿರಾಬಾದ್ ಜಲ ವಿದ್ಯುತ್ ಕೇಂದ್ರ ಯಾವ ನದಿಗೆ ಸಂಬಂಧಿಸಿದೆ? ಪ್ರಶ್ನೆ ಮತ್ತೊಮ್ಮೆ: ಮುನಿರಾಬಾದ್ ಜಲ ವಿದ್ಯುತ್ ಕೇಂದ್ರ ಯಾವ ನದಿಗೆ ಸಂಬಂಧಿಸಿದೆ? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕಾವೇರಿ ನದಿ, ಆಯ್ಕೆ 2 ನೇತ್ರಾವತಿ ನದಿ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಕುಮಾರಧಾರಾ ನದಿ. ಉತ್ತರ ಹೀಗಿದೆ: ಮುನಿರಾಬಾದ್ ಜಲ ವಿದ್ಯುತ್ ಕೇಂದ್ರ ತುಂಗಾ ನದಿಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ: ಗಂಗವಳ್ಳಿ ಅಥವಾ ಬೇಡ್ತಿ ನದಿಯ ಜಲಪಾತ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಗಂಗವಳ್ಳಿ ಅಥವಾ ಬೇಡ್ತಿ ನದಿಯ ಜಲಪಾತ ಯಾವುದು? ಆಯ್ಕೆ 1 ಸಾತೋಡು ಜಲಪಾತ, ಆಯ್ಕೆ 2 ಹೊಗೇನ್ಕಲ್ ಜಲಪಾತ, ಆಯ್ಕೆ 3 ಛಾಯಾ ಭಗವತಿ ಜಲಪಾತ, ಆಯ್ಕೆ 4 ಮಾಗೋಡು ಜಲಪಾತ. ಸ್ನೇಹಿತರೆ, ಉತ್ತರವನ್ನು ಗೆಸ್ ಮಾಡಬಹುದು. ಗಂಗವಳ್ಳಿ ಅಥವಾ ಬೇಡ್ತಿ ನದಿ, ಈ ನದಿಯ ಜಲಪಾತ ಯಾವುದು? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಗಂಗವಳ್ಳಿ ಅಥವಾ ಬೇಡ್ತಿ ನದಿಯ ಜಲಪಾತ ಮಾಗೋಡು ಜಲಪಾತವಾಗಿದೆ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಯಾವ ನದಿಗೆ ಸಂಬಂಧಿಸಿವೆ? ಪ್ರಶ್ನೆ ಮತ್ತೊಮ್ಮೆ: ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಯಾವ ನದಿಗೆ ಸಂಬಂಧಿಸಿವೆ? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕಾವೇರಿ ನದಿ, ಆಯ್ಕೆ 2 ಅಘನಾಶಿನಿ ನದಿ, ಆಯ್ಕೆ 3 ಶರಾವತಿ ನದಿ, ಆಯ್ಕೆ 4 ಬೇಡ್ತಿ ನದಿ. ಉತ್ತರವನ್ನು ಗೆಸ್ ಮಾಡಬಹುದು. ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಯಾವ ನದಿಗೆ ಸಂಬಂಧಿಸಿದ್ದಾಗಿವೆ? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು, ಈ ಜಲಪಾತಗಳು ಕಾವೇರಿ ನದಿಯಿಂದ ಉಗಮಗೊಳ್ಳುತ್ತಿದ್ದು ಕಾವೇರಿ ನದಿಗೆ ಸಂಬಂಧಿಸಿದ್ದಾಗಿವೆ. ಮುಂದಿನ ಪ್ರಶ್ನೆ: ಲಾಲ್ಗುಳಿ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ? ಪ್ರಶ್ನೆ ಮತ್ತೊಮ್ಮೆ: ಲಾಲ್ಗುಳಿ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕಾಳಿ ನದಿ, ಆಯ್ಕೆ 2 ಅಘನಾಶಿನಿ ನದಿ, ಆಯ್ಕೆ 3 ಗಂಗವಳ್ಳಿ ನದಿ, ಆಯ್ಕೆ 4 ಶಿಂಷಾ ನದಿ. ಇಲ್ಲಿ ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡಬಹುದು. ಲಾಲಗುಳಿ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಲಾಲಗುಳಿ ಜಲಪಾತ ಕಾಳಿ ನದಿಗೆ ಸಂಬಂಧಿಸಿದೆ. ಕಾಳಿ ನದಿಯಿಂದ ಈ ಲಾಲ್ಗುಳಿ ಜಲಪಾತ ಧುಮುಕುತ್ತಿದ್ದು ಕಾಳಿ ನದಿಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಉತ್ತರ ಆಯ್ಕೆ 1 ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಕಾಳಿ ನದಿ ಎಲ್ಲಿ ಉಗಮವಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ: ಕಾಳಿ ನದಿ ಎಲ್ಲಿ ಉಗಮವಾಗುತ್ತದೆ? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕವಲೇದುರ್ಗ, ಆಯ್ಕೆ 2 ಕೊಡಚಾದ್ರಿ, ಆಯ್ಕೆ 3 ಸೂಪಾ ಬಳಿಯ ಡಿಗ್ಗಿ ಘಾಟ್ನಲ್ಲಿ, ಆಯ್ಕೆ 4 ತೀರ್ಥಹಳ್ಳಿ ಬಳಿಯ
ಅಂಬುತೀರ್ಥ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಕಾಳಿ ನದಿ ಸೂಪಾ ಬಳಿಯ ಡಿಗ್ಗಿ ಘಾಟ್ನಲ್ಲಿ ಉಗಮಗೊಳ್ಳುತ್ತದೆ. ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಕುಂಚಿಕಲ್ಲು ಜಲಪಾತ ಯಾವ ನದಿಯಿಂದ ಉಗಮವಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಕುಂಚಿಕಲ್ಲು ಜಲಪಾತ ಯಾವ ನದಿಯಿಂದ ಉಗಮವಾಗುತ್ತದೆ? ಆಯ್ಕೆಗಳು ಹೀಗಿವೆ, ಆಯ್ಕೆ 1 ಚಕ್ರಾ ನದಿ, ಆಯ್ಕೆ 2 ವರಾಹಿ ನದಿ, ಆಯ್ಕೆ 3 ಘಟಪ್ರಭಾ ನದಿ, ಆಯ್ಕೆ 4 ಕಾಳಿ ನದಿ. ಸ್ನೇಹಿತರೆ, ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಕುಂಚಿಕಲ್ಲು ಜಲಪಾತ ವರಾಹಿ ನದಿಯಿಂದ ಉಗಮವಾಗುತ್ತದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಹಿಪ್ಪರಗಿ ಬ್ಯಾರೇಜ್ ಯಾವ ನದಿಗೆ ನಿರ್ಮಿಸಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಹಿಪ್ಪರಗಿ ಬ್ಯಾರೇಜ್ ಯಾವ ನದಿಗೆ ನಿರ್ಮಿಸಲಾಗಿದೆ? ಆಯ್ಕೆಗಳು ಹೀಗಿವೆ, ಆಯ್ಕೆ 1 ಹಾರಂಗಿ ನದಿ, ಆಯ್ಕೆ 2 ಕಾರಂಜಾ ನದಿ, ಆಯ್ಕೆ 3 ಹೇಮಾವತಿ ನದಿ, ಆಯ್ಕೆ 4 ಕೃಷ್ಣಾ ನದಿ. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಹಿಪ್ಪರಗಿ ಬ್ಯಾರೇಜ್ ಅನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಹಿಪ್ಪರಗಿ ಬ್ಯಾರೇಜ್ ಅನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಾವೇರಿ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಕಾವೇರಿ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ? ಆಯ್ಕೆ 1 480 ಕಿಲೋಮೀಟರ್, ಆಯ್ಕೆ 2 320 ಕಿಲೋಮೀಟರ್, ಆಯ್ಕೆ 3 120 ಕಿಲೋಮೀಟರ್, ಆಯ್ಕೆ 4 215 ಕಿಲೋಮೀಟರ್. ಇಲ್ಲಿ ತಾವು ಸರಿಯಾದ ಉತ್ತರವನ್ನು ಗೆಸ್ ಮಾಡಬಹುದು. ಕಾವೇರಿ ನದಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ? ಸರಿಯಾದ ಉತ್ತರ ಹೀಗಿದೆ, ಕಾವೇರಿ ನದಿ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅಂಚೆ ಸೇವೆ ಯಾವಾಗ ಆರಂಭವಾಯಿತು? ಸ್ನೇಹಿತರೆ, ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಅಂಚೆ ಸೇವೆ ಯಾವಾಗ ಆರಂಭವಾಯಿತು? ಆಯ್ಕೆಗಳು ಹೀಗಿವೆ, ಆಯ್ಕೆ 1 1851ನೇ ಇಸ್ವಿಯಲ್ಲಿ, ಆಯ್ಕೆ 2 1886ನೇ ಇಸ್ವಿಯಲ್ಲಿ, ಆಯ್ಕೆ 3 1965ನೇ ಇಸ್ವಿಯಲ್ಲಿ, ಆಯ್ಕೆ 4 1982ನೇ ಇಸ್ವಿಯಲ್ಲಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಕರ್ನಾಟಕದಲ್ಲಿ ಅಂಚೆ ಸೇವೆ 1886ನೇ ಇಸ್ವಿಯಲ್ಲಿ ಪ್ರಾರಂಭಗೊಳ್ಳುತ್ತದೆ. ಸ್ನೇಹಿತರೆ, ಇದೊಂದು ಮಹತ್ವಪೂರ್ಣ ಪ್ರಶ್ನೋತ್ತರಗಳನ್ನೊಳಗೊಂಡ ಒಂದು ವಿಡಿಯೋ ಸಂಚಿಕೆಯಾಗಿದ್ದು, ಇದೇ ರೀತಿ ಈ ಸಂಚಿಕೆ ಮುಂದುವರಿಯುತ್ತದೆ. ಸ್ನೇಹಿತರೆ, ಕೊನೆಗೊಂದು ತಮಗೆ ಹಿತ ನುಡಿ, ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂಬ ಲೋಕೋಕ್ತಿ ಇದೆ. ಸ್ನೇಹಿತರೆ, ಈ ಮಾತಿನ ತಾತ್ಪರ್ಯ ಇಷ್ಟೇ, ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮತ್ತೊಂದು ದೊಡ್ಡದಿಲ್ಲ. ಅಂದರೆ ಜ್ಞಾನವನ್ನು ಪಡೆದಂತಹ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲಿಯಾದರೂ ತನ್ನ ಬದುಕನ್ನ ಸ್ವತಂತ್ರವಾಗಿ ಕಟ್ಟಿಕೊಳ್ಳಬಲ್ಲ. ಆದ್ದರಿಂದಲೇ ಜ್ಞಾನಕ್ಕಿಂತ ಮಿಗಿಲಾದದ್ದು ವರವಿಲ್ಲ. ಅದೇ ರೀತಿಯಾಗಿ ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಅಂದರೆ ಒಬ್ಬ ಒಳ್ಳೆಯ ಮಾರ್ಗದರ್ಶಕನಾಗಿ ಒಬ್ಬ ಗುರು ನಮ್ಮ ಬೆನ್ನಿಗಿದ್ದರೆ ನಾವು ಯಶಸ್ಸಿನ ಹಾದಿಯನ್ನ ಅತಿ ಶೀಘ್ರವಾಗಿ ತಲುಪಬಹುದು. ಆದ್ದರಿಂದಲೇ ಜ್ಞಾನ ಮತ್ತು ಗುರುವು ಎಲ್ಲಕ್ಕಿಂತ ಮಿಗಿಲಾದದ್ದು, ಅವುಗಳಿಗಿಂತ ಮತ್ತೊಬ್ಬರಿಲ್ಲ ಎಂದು ಈ ಮಾತಿನ ತಾತ್ಪರ್ಯವಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.